ಇನ್ನು ಬೀದರ್ನಲ್ಲಿ ಸಾಗರ್ ಖಂಡ್ರೆ ದೊಡ್ಡ ಮಟ್ಟದ ಮುನ್ನಡೆಯನ್ನ ದಾಖಲಿಸ್ತಾ ಇದ್ದಾರೆ. ಕೇಂದ್ರ ಸಚಿವ ಭಗವಂತ ಖೂಬಾ ಅವರಿಗೆ 26 ವರ್ಷದ ಸಾಗರ್ ಖಂಡ್ರೆ ಟಕ್ಕರ್ ಕೊಟ್ಟಿದ್ದಾರೆ. ಬೀದರ್ನಲ್ಲಿ ಸಾಗರ್ ಖಂಡ್ರೆ ಗೆಲುವಿನತ್ತ ಮುಖ ಮಾಡಿದ್ದಾರೆ. ಮತ ಎಣಿಕಾ ಕೇಂದ್ರದಿಂದ ಭಗವಂತ ಖೂಬಾ ಹೊರ ನಡೆದಿದ್ದಾರೆ ಅಂತಂದ್ರೆ ಕೇಂದ್ರ ಸಚಿವ ಖೂಬಾ ಅವರು ಮನೆಗೆ ಹೋಗೋದು ಖಚಿತ ಆಯಿತು ಅಂತ ಲೆಕ್ಕ. ಸಾಗರ್ ಖಂಡ್ರೆ ಗೆಲ್ಲುವ ಸಾಧ್ಯತೆ ಖಚಿತ ಆಗ್ತಾ ಇದೆ. ಭಾರಿ ಮುನ್ನಡೆಯನ್ನ ಸಾಗರ್ ಖಂಡ್ರೆ ದಾಖಲಿಸ್ತಾ ಇದ್ದಾರೆ. ಮತ ಎಣಿಕಾ ಕೇಂದ್ರದಿಂದ ಕೇಂದ್ರ ಸಚಿವ ಭಗವಂತ ಖೂಬಾ ಹೊರ ನಡೆದಿದ್ದಾರೆ. ಭಗವಂತ ಖೂಬಾ ಅವರಿಗೆ ಟಿಕೆಟ್ ಕೊಡಬಾರದು ಅಂತ ಅವರದೇ ಪಾರ್ಟಿಯ MLAಗಳದ್ದು ವಿರೋಧ ಇತ್ತು ಮತ್ತು ಟಿಕೆಟ್ ಸಿಗಬಾರದು ಅಂತ ರಾಜ್ಯ ಘಟಕದಿಂದಲೂ ಕೂಡ ಶಿಫಾರಸಾಗಿತ್ತು. ಆದರೆ ಭಗವಂತ ಖೂಬಾ ಬೇರೆ ಬೇರೆ ಪ್ರಯತ್ನಗಳಿಂದ ಟಿಕೆಟ್ ಪಡ್ಕೊಂಡ್ರು. ಈಗ ಅದರ ಹೊಡೆತ ಸ್ವತಃ ಭಗವಂತ ಖೂಬಾ ತಿನ್ನೋದರ ಜೊತೆಗೆ ಬಿಜೆಪಿಗೂ ಕೂಡ ಅದರ ಹೊಡೆತ ಬಿದ್ದಿದೆ. ಬೀದರನ್ನ ಬಿಜೆಪಿ ಕಳ್ಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾಗರ್ ಖಂಡ್ರೆ 26 ವರ್ಷದ ಸಾಗರ್ ಖಂಡ್ರೆ ಗೆದ್ದು ಲೋಕಸಭೆ ಪ್ರವೇಶ ಮಾಡೋದಕ್ಕೆ ಇನ್ನೇನು ಸ್ವಲ್ಪ ಹೊತ್ತು ಮಾತ್ರ ಬಾಕಿ. ಅಂದ್ರೆ ವಿಜೇತ ಅಭ್ಯರ್ಥಿ ಅಂತ ಪ್ರಮಾಣ ಪತ್ರ ತೆಗೆದುಕೊಳ್ಳೋದಕ್ಕೆ ಒಂದು ಸ್ವಲ್ಪ ಹೊತ್ತು ಮಾತ್ರ ಬಾಕಿ ಇದೆ. ರೈಟ್, ಮೈಸೂರಿನ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. 94,823 ಮತಗಳಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಎಂ ಲಕ್ಷ್ಮಣ್ ವಿರುದ್ಧ ಗೆಲುವಿನತ್ತ ದಾಪುಗಾಲನ್ನ ಇಟ್ಟಿದ್ದಾರೆ ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ಯದುವೀರ್ ಒಡೆಯರ್. ಗೆಲುವಿನತ್ತ ದಾಪುಗಾಲನ್ನ ಇಡ್ತಾ ಇದ್ದಾರೆ. 94,823 ಮತಗಳ ಅಂತರ ಎಂ ಲಕ್ಷ್ಮಣ್ ಅವರ ವಿರುದ್ಧ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಪ್ರತಾಪ್ ಸಿಂಹ ಹಾಲಿ ಸಂಸದ ಅವರನ್ನ ಬದಲಾಯಿಸಿದ್ದಕ್ಕೆ ಈ ಕ್ಷೇತ್ರ ಸಾಕಷ್ಟು ಸದ್ದನ್ನ ಮಾಡಿತ್ತು. ಯದುವೀರ್ ಒಡೆಯರ್ ಅವರ ಕತೆ ಏನಾಗಬಹುದು, ಒಕ್ಕಲಿಗ ಕಾರ್ಡ್ ಇಲ್ಲಿ ವರ್ಕೌಟ್ ಆಗ್ಬಿಡುತ್ತಾ ಅಂತ ಹೇಳಿ. ಯಾಕಂದ್ರೆ ಎಂ ಲಕ್ಷ್ಮಣ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ಅವರನ್ನ ಅಖಾಡಕ್ಕಿಳಿಸಿದಂತಹ ಸಂದರ್ಭದಲ್ಲಿ ಯದುವೀರ್ ಒಡೆಯರ್ ಅವರಿಗೆ ಇದು ಅವರ ರಿಸಲ್ಟ್ ಮೇಲೆ ಪರಿಣಾಮ ಬೀರಬಹುದು ಅನ್ನುವಂತಹ ಮಾತುಗಳು ಕೇಳಿ ಬಂದಿದ್ವು. ಬಟ್ ಈಗ ಗೆಲುವಿನ ಅಂತರವನ್ನ ಗಮನಿಸ್ತಾ ಇದ್ದೀರಿ. 94,000ಕ್ಕೂ ಅಧಿಕ ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡು ಗೆಲುವಿನತ್ತ ದಾಪುಗಾಲನ್ನ ಇಟ್ಟಿದ್ದಾರೆ ಯದುವೀರ್ ಒಡೆಯರ್.